ಎಲ್ಲರಿಗೂ ನಿಸರ್ಗ ಕ್ರಿಯೇಷನ್ಸ್ನ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಕನ್ನಡ ಕಲಿಕೆ ಕ್ಲಾಸಲ್ಲಿ ವ್ಯಂಜನಾಕ್ಷರ ಘ ಇಂದ ಅಂದರೆ ಕ ವರ್ಗದ 4ನೇ ಅಕ್ಷರ ಘ ಆ ಗುಣಿತಾಕ್ಷರದಿಂದಾದ ಕೆಲವೊಂದು ಪದಗಳನ್ನು ಬರೆದು ನೋಡೋಣ. ಅದರಲ್ಲಿ ಫಸ್ಟ್ ಘ, ಘಗೆ ಘಳಿಗೆ, ಘಳಿಗೆ, ಗ ಳ ನು ನಾ ಬರೆದು ಕೊಂಬಾಕಿ ಒತ್ತಕ್ಷರ. ಸೊ ಘಳಿಗೆಗಳನ್ನು ಅಂತ ಒಂದು ಪದ. ನೆಕ್ಸ್ಟ್ ಘಾ ಕಿಳಿ ಅಂದರೆ ಗಾ ತಲಕಟ್ಟನ ದೀರ್ಘ ಅಂತಲೇ ಹೇಳ್ಬೋದು, ಗಾ ಕಿಳಿ ಅಥವಾ ಗಾ ದೀರ್ಘ ಅಂತಲೂ ಹೇಳ್ಬೋದು. ಘಾಗೆ ಘಾಟು ಅಂತ ಒಂದು ಪದ ಬರ್ಕೊಳ್ಳೋಣ. ಗಾ ಕಿಳಿ ಟ ಬರೆದು ಕೊಂಬು ಘಾಟು ಅಂತ. ನೆಕ್ಸ್ಟ್ ಘ ಗುಡಿಸು ಘಿ, ಘೀಗೆ ಘೀ ಲ, ಘಿಲ, ರಾಕೆ ಅಥವಾ ರೇ ಸೊನ್ನೆ ರೆಂಬ, ಘಿಲರೆಂಬ ಅಂತ ಒಂದು ಪದ ಮಾಡೋಣ. ನೆಕ್ಸ್ಟ್ ಗಾ ಗುಡಿಸು ದೀರ್ಘ, ಗಾ ಗುಡಿಸು ದೀರ್ಘ ಘೀ ಅಂತ. ಅದಕ್ಕೆ ಘೀ ಲೀ ಗೀಲಿ ಡು, ಘೀಲಿಡು ವ ಅಂತ ಒಂದು ಪದ ಮಾಡ್ಕೊಳ್ಳಿ. ಘೀಲಿಡುವ ಅಂತ ಒಂದು ಪದ. ನೆಕ್ಸ್ಟ್ ಗ ಘ ಗಿ ಘಿ. ನೆಕ್ಸ್ಟ್ ಗ ಕೊಂಬು ಘು, ಘೂಗೆ ಘೂ ಕೊಂಬಾಕ್ಬಿಟ್ಟು ಳಿ, ಲಾ ಗುಡಿಸು ಳಿ ಗೆ ಘುಳಿಗೆ ಅಂತ ಪದ. ನೆಕ್ಸ್ಟ್ ಗ ಕೊಂಬು ಕಿಳಿ ಘೂ ಅಂತ, ಘೂಗೆ ಗ ಕೊಂಬು ಕಿಳಿ ಘೂ ಕ, ಗೂಖ ಅಂತ ಒಂದು ಪದ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಘೂ ಆದಮೇಲೆ ಘೃ, ಗಾಗೆ ಒಟ್ರಿಸಲಿ ಘೃ, ಘೃಗೆ ಘೃತ, ಗಾ ಕೊಟ್ರಿಸಲಿ ಘೃ ತ, ಘೃತ ಅಂತ ಒಂದು ಪದ. ನೆಕ್ಸ್ಟ್ ಗೆ, ಅಲ್ಲಿ ಗಾಗೆ ಏತ್ವ ಘೇ, ಘೇಗೆ ಘೇ ಜಾ ಏತ್ವ ಜೆ, ಘೇಜ್ಜೆ ಯ, ಘೆಜ್ಜೆಯ ಅಂತ ಒಂದು ಪದ ಮಾಡೋಣ. ಘೇ ಆದ ನಂತರ ಘೇ, ಗಾಗೆ ಏತ್ವೊಂದು ದೀರ್ಘ ಘೇ, ಘೇಗೆ ಘೇ, ಘೇ ರಾ ದೀರ್ಘ ರಾ, ಯಾ ಗುಡಿಸು ಈ ಸು ವ, ಘೇರಾಯಿಸುವ ಅಂತ ಒಂದು ಪದ. ಅನಂತರ ಘೈ, ಘೈಗೆ ಹೆಚ್ಚಾಗಿ ಪದಗಳು ಈಗ ಸಿಗ್ತಾ ಇಲ್ಲ. ಅದಾದಮೇಲೆ ಘೈ ಸೆಂಟೆನ್ಸ್ ಫಾರ್ಮ್ ಮಾಡಬೇಕಾದ್ರೆ ಅಂದರೆ ವಾಕ್ಯ ರಚನೆ ಮಾಡಬೇಕಾದ್ರೆ ಇದನ್ನು ಹೇಳ್ತೀನಿ. ಘೈ ಹಾಗೆ ಇರಲಿ. ಘೈಯ ನಂತರ ಗಾಗೆ ಏತ್ವ ಘೇ, ಘೇಗೆ ಆ ಏತ್ವ ಕೊಂಬು ಕಿಳಿ ಘೋ ಮಾಡ್ಕೊಳ್ಳೋಣ. ಇದನ್ನು ಘೋಗೆ ಘೊಟ್ಟ ಅಂತ ಒಂದು ಪದ ಮಾಡ್ಕೊಳ್ಳೋಣ. ಗಾ ಏತ್ವ ಕೊಂಬು ಘೋ ಟ, ಘೊಟ್ಟ ಅಂತ ಒಂದು ಪದ. ನೆಕ್ಸ್ಟ್ ಘೋ, ಗಾ ಏತ್ವ ಕೊಂಬು ಕಿಳಿ ದೀರ್ಘ ಘೋ, ಘೋಗೆ ಘ ಏತ್ವ ಕೊಂಬು ಕಿಳಿ ದೀರ್ಘ ಘೋ ರ, ವಾ ದೀರ್ಘ ವಾ ದ, ಘೋರವಾದ ಅಂತ ಒಂದು ಪದ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಘಾಗೆ ಔತ್ವ ಘೌ,
ಘೌಗೆ ಘೌತುಕ ಅಂತ ಒಂದು ಪದ. ಘೌ ತಾಕೊಂಬತ್ತು ಕ ಘೌತುಕ ಅಂತ. ನೆಕ್ಸ್ಟ್ ಘಾಗೆ ಒಂದು ಸೊನ್ನೆ ಗಮ್, ಅದಕ್ಕೆ ಘಂಟೆ. ಘಾಗೆ ಒಂದು ಸೊನ್ನೆ ಘನ್, ಟಾಕೆ ಅಥವಾ ಟೆ ಗಂಟೆ, ನಾದ ಅಂತ ಒಂದು ಇದನ್ನು ಸೇರಿಸ್ಕೊಳ್ಳೋಣ. ಘಂಟೆ ನಾದ ಅಂತ ಒಂದು ಪದ. ಸೊ ಗಹಾಗೆ ಗಹನೆ ಇರಲಿ, ಅದು ಸಮಯ ಬರುತ್ತೆ ಆವಾಗ ಹೇಳ್ತೀನಿ. ಸೊ ಗಹ ಹಾಗೆ ಇರುತ್ತೆ. ಈಗ ಒಂದು ಸರಿ ಇದನ್ನು ಹೇಳ್ಬಿಡೋಣ. ಘ ಘಳಿಗೆಗಳನ್ನು, ಘಾ ಘಾಟು, ಘಿ ಘಿಲರೆಂಬ, ಘೀ ಘೀಲಿಡುವ, ಘು ಘುಳಿಗೆ, ಘೂ ಘೂಕ, ಗೃ ಘೃತ ಅಂತ. ಅನಂತರ ಈ ಕಡೆ ಗಾಗೆ ಏತ್ವ ಕೊಟ್ಟು ಮಾಡಿರೋಂಥದ್ದು ಘೇ. ಘೇಗೆ ಗೆಜ್ಜೆಯ, ಗಾಗೆ ಏತ್ ಒಂದು ದೀರ್ಘ ಘೇ ಆಗುತ್ತೆ. ಘೇಗೆ ಖೇರಾಯಿಸುವ, ಘೈಗೆ ಪದ ಬಿಟ್ಟಿದ್ದೀನಿ, ಅದು ಹಾಗೆ ಇರಲಿ. ಘೋ ಘೊಟ್ಟ, ಘೋ ಘೋರವಾದ, ಘೌ ಘೌತುಕ, ಘಂ ಘಂಟೆನಾದ, ಗಹ ಅಂತ ಇಷ್ಟು ಪದಗಳನ್ನು ಇದನ್ನೇ ರಚನೆ ಮಾಡಿ ಪ್ರಾಕ್ಟೀಸ್ ಮಾಡಿ. ಈ ಪದಗಳನ್ನು ಓದ್ತಾ ಓದ್ತಾ ನಮಗೇನಾಗುತ್ತೆ, ಗುಣಿತಾಕ್ಷರಗಳು ತುಂಬ ಚೆನ್ನಾಗಿ ಮೈಂಡಿಗೆ ಹೋಗುತ್ತೆ. ಜೊತೆಗೆ ಅಲ್ಪಪ್ರಾಣ ಮಹಾಪ್ರಾಣಗಳೂ ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಅದರಿಂದ ಇದನ್ನು ನೆಗ್ಲೆಕ್ಟ್ ಮಾಡ್ದಂಗೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ.